ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಎಲ್ಲರ ಜೀವನದಲ್ಲಿ ಬೆಳಕು ತರುತ್ತೆ, ಮನದಲ್ಲಿ ಬೆಳಕು ತರುತ್ತೆ. ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ದೀಪಾವಳಿಯ ಸೆಲೆಬ್ರೇಷನ್ ಇರೋದು ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೂಲಕ. ಕಾಂತಾರ ಚಾಪ್ಟರ್ 1 ಸಿನಿಮಾ ವಿಶ್ವದಾದ್ಯಂತ ಎಷ್ಟರ ಮಟ್ಟಿಗೆ ತೆರೆ ಕಂಡಿದೆ ಅಂತ ಹೇಳಿದ್ರೆ ಕೌಂಟ್ ಮಾಡ್ತಾ ಹೋದರೆ ದಿನಗಳು ಕಳೆದು ಹೋಗುತ್ತೋ ಏನೋ. ಆದರೆ ಅದರ ಹಿಂದೆ ಅಷ್ಟೇ ಪರಿಶ್ರಮ, ಅಷ್ಟೇ ದೊಡ್ಡ ಕನಸು ಇತ್ತು. ಆ ಕನಸು ಇವತ್ತು ಸಾಕಾರಗೊಂಡಿದೆ. ಕೇವಲ ಕನ್ನಡಕ್ಕೆ ಮಾತ್ರ ಇವತ್ತು ಕಾಂತಾರ ಸೀಮಿತವಾಗಿಲ್ಲ, ಹಲವಾರು ಭಾಷೆಗಳು, ಹಲವಾರು ಸಿನಿಮಾ ಕ್ಷೇತ್ರಗಳನ್ನು ಮುಟ್ಟಿದೆ. ಎಲ್ಲರೂ ಹುಬ್ಬೇರಿಸಿ ಕಾಂತಾರನ ನೋಡ್ತಾ ಇದ್ದಾರೆ. ಆದರೆ ಒಂದು ದೊಡ್ಡ ಪರಿಶ್ರಮ ಇದರ ಹಿಂದೆ ಇದೆ. ಆ ಪರಿಶ್ರಮದಲ್ಲಿ ಒಂದು ಅತಿ ದೊಡ್ಡ ಭಾಗ ಪ್ರಗತಿ ಶೆಟ್ಟಿ ಅವರದ್ದು. ಪ್ರಗತಿ ಶೆಟ್ಟಿ ಅವರಿಗೆ ಆ ಸಂಭ್ರಮ ಹೇಗೆ ಅಂತ ಹೇಳಿದ್ರೆ, ತನ್ನ ಕುಟುಂಬ, ಇಡೀ ಕುಟುಂಬ ಆ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದೆ, ತಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ 5 ವರ್ಷಗಳಿದೆಯಲ್ಲ, ಐ ಥಿಂಕ್ ಮುಂದಿನ ವರ್ಷ ಎಷ್ಟು ವರ್ಷ ಕಳೆದ್ರೂ ಕೂಡ ಈ 5 ವರ್ಷಗಳ ನೆನಪಲ್ಲಿ ಉಳಿದು ಹೋಗುತ್ತೆ ಅಂತ ಅನಿಸುತ್ತೆ. ಅಲ್ಲಿನ ಸೆಟ್ ಆಗಿರಬಹುದು, ಮಕ್ಕಳ ವಿದ್ಯಾಭ್ಯಾಸ ಆಗಿರಬಹುದು, ತಮ್ಮ ಕಾಸ್ಟ್ಯೂಮ್ನ ಪರಿಶ್ರಮ ಆಗಿರಬಹುದು, ತಾವು ಕಳೆದ ದಿನಗಳಾಗಿರಬಹುದು, ನಿದ್ದೆಗೆಟ್ಟ ರಾತ್ರಿಗಳಾಗಿರಬಹುದು, ಇವೆಲ್ಲವೂ ನೆನಪಾಗುತ್ತೆ. ಸ್ವತಃ ಅವರು ನಮ್ಮ ಜೊತೆ ಇದ್ದಾರೆ ದೀಪಾವಳಿ ಸೆಲೆಬ್ರೇಷನ್ನಲ್ಲಿ ನಮ್ಮ ಜೊತೆ ಕಾಂತಾರದ ಅನುಭವ ಹಂಚ್ಕೊಳ್ಳೋದಕ್ಕೆ. ಪ್ರಗತಿಯವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೂ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಆಸ್ ಯೂಶುವಲ್ ಗ್ಲೋ ಆಗ್ತಿದ್ದೀರಿ ನೀವು. ಈ ಬಾರಿಯ ದೀಪಾವಳಿ ಬರೀ ಪ್ರಗತಿ ಶೆಟ್ಟಿ ಅವರಿಗೆ ಮಾತ್ರ ಅಲ್ಲ, ರಿಷಬ್ ಶೆಟ್ಟಿ ಅವರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಒಂದು ದೊಡ್ಡ ದೀಪಾವಳಿ. ಕಾಂತಾರದ ಬಗ್ಗೆ ನಮಗೆ ಸಹಜವಾಗಿ ನಿರೀಕ್ಷೆ ಇತ್ತು. ಯಾಕೆಂದರೆ ಮೊದಲ ಕಾಂತಾರ ನೋಡಿದ ಮೇಲೆ ನಿರೀಕ್ಷೆ ಜಾಸ್ತಿ, ಡಬಲ್ ಆಯಿತು. ಬಟ್ ಆ ಡಬಲ್ನ 10 ಪಟ್ಟು ರೀಚ್ ಆಗಿದೆ ಕಾಂತಾರ ಚಾಪ್ಟರ್ 1. ಆಲ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ರಿಷಬ್ ಅವರು, ಇಡೀ ತಂಡ. ಥ್ಯಾಂಕ್ ಯು. ಆ ಕ್ರೆಡಿಟ್ಸ್ನ ಹೇಗೆ ತೊಗೊಳ್ಳೋದು ನನಗೆ ಗೊತ್ತಿಲ್ಲ. ನಾನು ಒಂದು ಚಿಕ್ಕ ಪಾರ್ಟಾಗಿ ಸಿನಿಮಾಲಿ ಒಂದು ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡಿ, ಆಮೇಲೆ ಐ ಫೀಲ್ ಸೋ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಗೆಟಿಂಗ್ ದಿಸ್ ಅಪರ್ಚುನಿಟಿ. ಈ ಥರದ್ದು ಒಂದು ಸಿನಿಮಾಲಿ ಕೆಲಸ ಮಾಡೋದಕ್ಕೆ ಸಿಕ್ಕಿರೋದು, ರಿಷಬ್ ಡೈರೆಕ್ಷನಲ್ಲಿ ಹೊಂಬಾಳೆಯಿಂದ ನನ್ನ ಟ್ರಸ್ಟ್ ಮಾಡಿ ಈ ಥರದ್ದೊಂದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಈ ಜರ್ನಿ ವೆರಿ ಸ್ಪೆಷಲ್ ಫಾರ್ ಅಸ್. ಲೈಕ್ ಆ್ಯಸ್ ಯು ಸೆಡ್, ಕಾಂತಾರ ಎಂಟೈರ್ ಜರ್ನಿನೇ 5 ಇಯರ್ಸು ತುಂಬ ಸ್ಪೆಷಲ್ ಆ್ಯಂಡ್ ಮೆಮೊರೇಬಲ್. ಅಂದರೆ ಈ ಥರದ್ದೆಲ್ಲ ಸಿನಿಮಾಗಳು ಮೋಸ್ಟ್ಲಿ ಲೈಫ್ ಟೈಮ್ ಅಲ್ಲಿ ಒಂದ್ಸಲ ಆಗೋ ಥರದ್ದು ಅನ್ನೋ ಥರ ಅನಿಸುತ್ತೆ ನನಗೆ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಇದು ಸಿನಿಮಾ ಚೆನ್ನಾಗಿ ವರ್ಕ್ ಆಗ್ತಿರೋದು ತುಂಬ ಖುಷಿ ಆಗ್ತದೆ. ಅಂದರೆ ಮತ್ತೊಂದು ಸಲ ಪ್ರೂವ್ ಮಾಡಿದರು ಕನ್ನಡಿಗರು, ಅಂದರೆ ಒಳ್ಳೆ ಸಿನಿಮಾ ಮಾಡಿದಾಗ ನಾವು ಯಾವತ್ತೂ ಕೈ ಹಿಡಿತೀವಿ, ಜೊತೆಗೆ ನಿಲ್ತೀವಿ ಅನ್ನೋದನ್ನ. ಲಾಸ್ಟ್ ಟೈಮ್ ಕೂಡ ಹಾಗೆ ಒಂದು ಚಿಕ್ಕ ಸಿನಿಮಾ ಅಂತ ಹೊರಟಿದ್ದನ್ನ ಅಷ್ಟು ಚೆನ್ನಾಗಿ ಬ್ಲೆಸ್ ಮಾಡಿ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅದನ್ನ ಸೂಪರ್ ಹಿಟ್ ಮಾಡಿ ಬೇರೆ ಸ್ಟೇಟ್ಗಳಲ್ಲಿ ಅದು ನಮ್ಗೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗೋ ಥರ. ಅದು ಹೇಗೆ ಬೇಡಿಕೆ ಒಟ್ಟಿಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ, ನಿಮಗೆ ಹಗಲು ರಾತ್ರಿ ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಭಾಷೆಗೆ ಅದನ್ನ ಡಬ್ ಮಾಡಬೇಕು ಅನ್ನೋ ಟೆನ್ಷನ್ ಶುರು ಆಗೋಗಿತ್ತು ನಿಮಗೆ. ಹಾಗೆ ಸ್ಟೇಜ್ ಬೈ ಸ್ಟೇಜ್ ಅದು ಒಂದೊಂದು ವೀಕಿಗೆ ಒಂದೊಂದು ಲ್ಯಾಂಗ್ವೇಜ್ ಡಬ್ಬಿಂಗ್ ಆಯಿತು. ಬಟ್ ಎಲ್ಲ ಕಡೆಗೂ ತುಂಬ ಚೆನ್ನಾಗಿ ವರ್ಕ್ ಆಯಿತು, ಆ ರೆಸ್ಪಾನ್ಸು ಎಲ್ಲದು. ಬಟ್ ಹಾಗೆ ಅದೊಂದು ದೊಡ್ಡ ಜವಾಬ್ದಾರಿ ಕೂಡ. ನೀವು ಹೇಳಿದ್ರಲ್ವ, ಅಂದರೆ ಎಲ್ಲರೂ ಕಾಯ್ತಾ ಇದ್ವಿ ನೆಕ್ಸ್ಟ್ ಕಾಂತಾರಾಗೆ ಅಂತ. ಸೊ ಅಷ್ಟು ಜನ ಕಾಯ್ತಾ ಇರಬೇಕಾದ್ರೆ ಅದೊಂದು ದೊಡ್ಡ ಜವಾಬ್ದಾರಿ ಅಲ್ಲ. ಅಷ್ಟು ಜನ ನಮಗೆ ಲಾಸ್ಟ್ ಕಾಂತಾರ ಮಾಡ್ತಾ ಆ ಥರ ಏನೂ ಇರಲಿಲ್ಲ. ರೆಗ್ಯುಲರಾಗಿ ಹೇಗೆ ಸಿನಿಮಾ ಮಾಡ್ತಿದ್ವಿ ಹಾಗೆ ಒಂದು ಸಿನಿಮಾ ಮಾಡಿದ್ದು. ಬಟ್ ಈ ಸಿನಿಮಾ ಮಾಡಬೇಕಾದ್ರೆ ಎಲ್ಲರೂ ಕಣ್ಣು ಈ ಸಿನಿಮಾದ ಮೇಲೆ ಇದೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾ ನೋಡ್ತಾ ಇತ್ತು. ಬಾಲಿವುಡ್ ಇಂಡಸ್ಟ್ರಿ ನೋಡ್ತಾ ಇತ್ತು, ತೆಲುಗು, ತಮಿಳು ಎಲ್ಲ ಇಂಡಸ್ಟ್ರಿಗಳು ನಿಮ್ಮನ್ನು ನೋಡ್ತಾ ಇದ್ವು. ಓಕೆ, ಕಾಂತಾರ ಬರ್ತಾ ಇದೆ, ಡೇಟ್ ಎಲ್ರಿಗೂ ಗೊತ್ತಿತ್ತು ಅಂತ ಅನ್ಸುತ್ತೆ. ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಅದು ತುಂಬ ಒಂದೊಂದು ಸಲ ಅದರಿಂದ ಸ್ವಲ್ಪ ಒತ್ತಡನೂ ಆಗುತ್ತೆ. ಬಟ್ ಸಮ್ಟೈಮ್ ವಿ ಆಲ್ ಆರ್ ಗ್ರೇಟ್ಫುಲ್ ಫಾರ್ ದಟ್ ಅಪರ್ಚುನಿಟಿ. ಅಂದರೆ ಎಷ್ಟು ಚೆನ್ನಾಗಿ ಈ ಥರದ್ದು ಬಂದು ಸಿನಿಮಾಗಳು ಸಿಗುತ್ತೆ, ಅದರಲ್ಲಿ ಕೆಲಸ ಮಾಡೋದಕ್ಕೆ ಸಿಗುತ್ತೆ. ಮಾಡಿರೋ ಕೆಲಸ ಅಷ್ಟು ಚೆನ್ನಾಗಿ ಹೊರಗಡೆ ಬಂದು ಜನ ಅಪ್ರಿಷಿಯೇಟ್ ಮಾಡೋ ಥರ ಆಗುತ್ತೆ. ಸೊ ಅದೆಲ್ಲ ಖುಷಿ ಆಗುತ್ತೆ. ಪ್ರಗತಿಯವರೇ, 5 ಇಯರ್ಸ್, 5 ವರ್ಷಗಳು ಸಾಮಾನ್ಯವಾಗಿ ತಾಯಂದಿರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, 5 ವರ್ಷಗಳ ಈ ಮಕ್ಕಳ ಏಜನ್ನು ನೋಡೋದಾದರೆ, ಮಕ್ಕಳ ಪಾಲನೆ, ಅವರ ಎಜುಕೇಷನ್, ಹಲವಾರು ಜನರಿಗೆ ಆ ಟೈಮಲ್ಲಿ ವರ್ಕ್ ಮಾಡೋ ಅಟ್ಮಾಸ್ಫಿಯರ್ ಇರೋದಿಲ್ಲ, ಮಕ್ಕಳನ್ನ ಫಸ್ಟ್ ನೋಡಬೇಕು ಅಂತ. ಬಟ್ ನಿಮ್ಮದು ಎಂಥ ಚಾಲೆಂಜಿಂಗ್ ಹಾಗೆ ಇನ್ಸ್ಪೈರಿಂಗ್ ಇದೆ ಅಂತ ಹೇಳಿದ್ರೆ, ಒಂದು ದಿ ಬಿಗ್ಗೆಸ್ಟ್ ಸಿನಿಮಾ ನಿರೀಕ್ಷೆ ಇರುವಂತಹ ಒಂದು ಸಿನಿಮಾ, ಅದರ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ನೀವು ನೋಡ್ಕೊಳ್ತಾ ಇದ್ರಿ. ಡೆಫಿನೆಟ್ಲಿ ಏನೇನು ಆಗ್ತಾ ಇದೆ ಅಂತ ನಿಮ್ಮ ಗಮನ ಎಲ್ಲ ಕಡೆನೂ ಹೋಗ್ತಾ ಇರುತ್ತೆ. ನಿರ್ದೇಶನದಲ್ಲಿ ಏನಾಗ್ತಾ ಇದೆ, ಸೆಟ್ ವಿಷಯದಲ್ಲಿ ಏನಾಗ್ತಾ ಇದೆ, ಎಲ್ಲದರ ಬಗ್ಗೆನೂ ನಿಮ್ಮ ಗಮನ ಇರುತ್ತೆ. ಅದರ ಜೊತೆಗೆ ಮಕ್ಕಳು. ಸೊ ಐ ಥಿಂಕ್ ಈ 5 ವರ್ಷಗಳು ನೀವು ಮಕ್ಕಳಿಗೆ ದೊಡ್ಡವರಾದ ಮೇಲೆ 5 ವರ್ಷಗಳನ್ನು ಹೇಳೋದಕ್ಕೆ ತುಂಬಾ ದೊಡ್ಡ ಸ್ಟೋರಿ ಇದೆ, ತುಂಬಾ ದೊಡ್ಡ ಚಾಪ್ಟರ್ಸ್ ಇದೆ ಅಂತ ಅನ್ಸುತ್ತೆ. ನಾವು ಕುಂದಾಪುರ ಅಲ್ಲಿದ್ರು ಕೂಡ ರಿಷಬಿಗೆ ಮನೆಗೆ ಬರ್ಲಿಕ್ಕೆ ಟೈಮ್ ಆಗ್ತಿರ್ಲಿಲ್ಲ.
ಅವರು ಅಲ್ಲಿ ಸೆಟ್ ಹತ್ರದಲ್ಲೇ ಯಾವುದಾದ್ರೂ ರೆಸಾರ್ಟ್ ಇದ್ರೆ ಇಲ್ಲ ಯಾವುದೋ ಹೋಟೆಲ್ ಇದ್ದರೆ ಅಲ್ಲೇ ಸ್ಟೇ ಮಾಡ್ತಿದ್ರು. ನನಗೂ ಅವ್ರು ಸೆಟ್ಟಲ್ಲೇ ಸಿಗ್ತಿದ್ದು. ಸೊ ಮಧ್ಯದಲ್ಲಿ ಬ್ರೇಕ್ ಇದ್ದಾಗ ಬಂದಾಗ ಮಕ್ಳಿಗೆ ಸಿಗ್ತಾ ಇದ್ದಿದ್ದು. ಅವರು ಕುಂದಾಪುರದಲ್ಲಿ ನಾವು ಶಿಫ್ಟ್ ಆಗಿದ್ದು ಎಲ್ಲರೂ ಒಟ್ಟಿಗೆ ಇದ್ದು ಮಕ್ಕಳನ್ನು ಅಲ್ಲೇ ಸ್ಕೂಲ್ಗೆ ಹಾಕಿ ಇಬ್ಬರು ಕೆಲಸ ಮಾಡೋದಕ್ಕಾಗತ್ತೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಸಿಚುವೇಶನ್ ಹೇಗಾಯಿತು ಅಂದರೆ ಅವ್ರಿಗೆ ಮನೆಗೆ ಬರಲಿಕ್ಕೂ ಟೈಮ್ ಆಗ್ತಾ ಇರಲಿಲ್ಲ. ಸೊ ನಾವೇ ಹೋಗಿ ನೋಡ್ಕೊಂಡು ಬರ್ತಿದ್ವಿ. ವೀಕೆಂಡ್ ನಾನಂದರೆ ಸೆಟ್ಟಲ್ಲಿ ಹೇಗೂ ಸಿಗ್ತಿದ್ದೆ, ಮಕ್ಕಳನ್ನ ವೀಕೆಂಡೆಲ್ಲ ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಬ್ರೇಕ್ ಇದ್ದಾಗ ನನಗೆ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ. ಕೆಲಸ ಬಿಟ್ಟರೆ ಮಕ್ಕಳು ಅದೇ ಪ್ರಪಂಚ. ಅವ್ರ ಜೊತೆಗೆ ಇರ್ತೀನಿ. ನನಗೆ ಬೇರೆ ಅಲ್ಲಿ ಆಚೆ ಈಚೆ ಹೋಗೋದಾಗಲಿ ಇಲ್ಲ ನನಗೆ ನನ್ನದೇ ಫ್ರೆಂಡ್ಸ್ ಪರ್ಸ್ನಲ್ ಟೈಮ್ ಆ ಥರದ್ದೆಲ್ಲ ಏನೂ ಇಲ್ಲ. ಕೆಲಸ ರಿಷಬ್ ಬಿಟ್ಟರೆ ಮಕ್ಕಳು ಅದೇ ಒಂದು ಪ್ರಪಂಚ ಥರ ಆಗಿಬಿಟ್ಟಿದೆ. ಬೇರೆ ಯೋಚನೆ ಮಾಡೋದಕ್ಕೂ ಟೈಮು ಇರಲಿಲ್ಲ. ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ನಾನು ರಿಷಬ್ ತಮಾಷೆ ಮಾಡ್ತಿದ್ದೆ, ಗಲಾಟೆ ಮಾಡೋದಕ್ಕೂ ಟೈಮ್ ಇಲ್ವಲ್ಲ ನಮ್ಮಿಬ್ಬರಿಗೆ ಅಂತ. ಮಾಡಿದರೆ ಸೆಟ್ಟಲ್ಲೇ ಮಾಡಬೇಕು, ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಲ್ಲ ಇಬ್ಬರು ಅಂತ ಅಂದ್ಕೊಂಡು. ಸತ್ಯ ಏನು ನಡೀತಾ ಇದೆ ಪ್ರಪಂಚ ಅಲ್ಲಿ ಅಂತಲೂ ಗೊತ್ತಿರಲಿಲ್ಲ. ನಮ್ಮದೇ ಒಂದು ಬೇರೆನೇ ಪ್ರಪಂಚ ಅದು. ಮೊದಲನೇ ಸಲ ಬೆಳ್ಳಿ ತೆರೆ ಮೇಲೆ ನೋಡಿದಾಗ ರಿಷಬ್ ಅವ್ರನ್ನ ಹಿಡಿದು ಭಾವುಕರಾದ್ರಿ ನೀವು. ಸೊ ಆ ಕ್ಷಣದಲ್ಲಿ ತಲೆಯಲ್ಲಿ ಏನು ಓಡ್ತಾ ಇತ್ತು? ಅದು ಆ್ಯಸ್ ಐ ಸೆಡ್, ನನಗೆ ಅದು ಜರ್ನಿನೇ ಅದೊಂಥರ ಕಾಂತಾರ ಇಟ್ ಸೆಲ್ಫ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಆ ಥರದ್ದೊಂದು ತುಂಬ ಮನಸ್ಸಿಗೆ ಹತ್ತಿರ ಆಗಿರುವಂಥ ಒಂದು ಫೀಲಿಂಗ್, ಒಂದು ಸಿನಿಮಾ. ಅಂದರೆ ನಾವೆಲ್ಲರೂ ಆ್ಯಸ್ ಎ ಟೀಮಾಗಿ ಕೆಲಸ ಮಾಡಿರೋದಾಗಿರ್ಬೋದು. ಆ್ಯಂಡ್ ರಿಷಬ್ಗೆ ಸಿನಿಮಾ ಅದು ಒಂದು ಕೆಲಸ ಅಲ್ಲ, ಅದೊಂದು ತಪಸ್ ಥರ ಮಾಡಿರೋದು. ರಿಷಬ್ ಬಿಟ್ಟು ಈ ಸಿನಿಮಾನ ಈ ಥರದಲ್ಲಿ ಅಚೀವ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅಂದರೆ ಆ ಥರದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಆ್ಯಸ್ ಎ ರೈಟರ್, ಡೈರೆಕ್ಟರ್, ಆ್ಯಕ್ಟರ್, ಪ್ರತಿಯೊಂದು ಡಿಪಾರ್ಟ್ಮೆಂಟ್ನೂ ಮಾಡಿಕೊಂಡು ಅಷ್ಟು ಕೆಲಸ ಮಾಡಿ. ಆ್ಯಂಡ್ ಯಾವತ್ತೂ ಅವರು ಒಂದು ಫೋಟೋ ಹಾಕಿರೋದ್ರ ಬಗ್ಗೆ ಎಲ್ಲರೂ ಕೇಳ್ತಿದ್ರು. ಏನಾದ್ರೂ ಅವರು ಒಂದು ದಿನ ಬ್ರೇಕ್ ತೊಗೊಳ್ತಿರಲಿಲ್ಲ, ರೆಸ್ಟ್ ಮಾಡ್ತಿರಲಿಲ್ಲ. ಅವ್ರಿಗೆ ಲಕ್ಸುರಿನೂ ಇರಲಿಲ್ಲ. ಆ ಥರ ಇತ್ತು ನಮ್ಮದು ಶೆಡ್ಯೂಲ್ಸ್ ಎಲ್ಲ. ಸೊ ಅಷ್ಟು ಕೆಲಸ ಮಾಡಿದ್ದಾರೆ. ಲೈಕ್ ಲಿಟ್ರಲಿ ಪಾರ್ಟ್ ಆಫ್ ದ ಟೀಮ್. ಲೈಕ್ ಎವ್ರಿ ಸಿಂಗಲ್ ಡೇ ಐ ವಾಸ್ ಇನ್ ಸೆಟ್. ಎಲ್ಲ ಡಿಸ್ಕಷನಲ್ಲಿ ಒಟ್ಟಿಗೆ ಇರ್ತಿದ್ವಿ. ನಮ್ಮದೇ ಒಂದು ಕೋರ್ ಟೀಮ್ ಇತ್ತು, ನಮ್ಮದೊಂದು ಸಿಂಡಿಕೇಟ್, ನಮ್ದು 4-5 ಜನದ್ದೆಲ್ಲ. ಸೊ ಆ ಥರ ಎಲ್ಲ ಪ್ರೋಸೆಸ್ಸಲ್ಲಿ ಇದ್ದಿದ್ದರಿಂದ ಅದೆಲ್ಲ ಲೈಕ್ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು, ಎಲ್ಲದು ಒಂದು ಫ್ಲ್ಯಾಶ್ ಕಟ್ಸ್ ಥರ ನನಗೆ ರನ್ ಆಯಿತು ತಲೆಯಲ್ಲಿ. ಆ್ಯಂಡ್ ನನಗೆ ಸ್ಕ್ರೀನಲ್ಲೂ ನಾನು ಬಿಗ್ ಸ್ಕ್ರೀನಲ್ಲಿ ನೋಡಿರಲಿಲ್ವಲ್ಲ, ನಾನು ಸಿನಿಮಾನ ಫುಲ್ ನೋಡಿರಲಿಲ್ಲ. ನಾನು ನೋಡೋದಕ್ಕೂ ಇಷ್ಟಪಡಲ್ಲ. ನನಗೆ ಆಡಿಯನ್ಸ್ ಥರ ಕೂತ್ಕೊಂಡು ನೋಡೋದಕ್ಕೇನೆ ಇಷ್ಟ. ಸೊ ಅದು ನೋಡಿದಾಗ ತುಂಬ ಎಮೋಷ್ನಲ್ ಆದ. ಆ್ಯಂಡ್ ನಾನು ತುಂಬ ನನಗೆ ದೇವರು ಇದೆಲ್ಲ ನಂಬಿಕೆಗಳು ಜಾಸ್ತಿನೂ ಇರೋದ್ರಿಂದ ತುಂಬ ಕನೆಕ್ಟ್ ಆಯಿತು ನನಗೆ. ರಿಷಬ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅದು ಸ್ಕ್ರೀನಲ್ಲಿ ಬಂದಿರೋದಾಗಿರ್ಬೋದು, ಇಟ್ ವಾಸ್ ವೆರಿ ವೆರಿ ಓವರ್ವೆಲ್ಮಿಂಗ್. ಕಾಸ್ಟ್ಯೂಮ್ ವಿಷಯದಲ್ಲಿ ನಾವು ಮಾತಾಡೋದನ್ನ ಈಗ ಶುರು ಮಾಡಲೇಬೇಕು. ನನಗೆ ತುಂಬ ಇಂಪ್ರೆಸಿವ್ ಅನಿಸಿದ್ದು ಅಂದರೆ ತುಂಬ ಐ ಕ್ಯಾಚಿ ಆಗಿದ್ದು ದಿಲ್ಜಿತ್ ಅವರ ಕೈಯಲ್ಲಿದ್ದು ಒಂದು ಉಂಗುರ. ದಟ್ಸ್ ಬ್ಯೂಟಿಫುಲ್. ಅದು ಹುಲಿ ಕಣ್ಣಿಂದ ಅದು ಲಯನ್ ಎನ್ಗ್ರೇವ್ಡ್ ಆಗಿದೆ. ಲಯನ್ ಎನ್ಗ್ರೇವ್ಡ್ ಆದ್ಮೇಲೆ ಈ ತೋರ್ ಬೆರಳಲ್ಲಿ ಒಂದು ಉಂಗುರ ಇತ್ತು. ಐ ಥಿಂಕ್ ಅದು ಹುಲಿ ಕಣ್ಣಿನ ರೀತಿ ಇತ್ತು, ಸ್ವಲ್ಪ ಯೆಲ್ಲೋಯಿಶ್ ಹನಿ ಕಲರ್ ಇತ್ತು. ಅದು ಹೋಲ್ ಅವರ ಲುಕ್ ಇತ್ತಲ್ಲ, ಓಕೆ, ಬಹಳ ಬ್ಯೂಟಿಫುಲ್ ಆಗಿತ್ತು, ಬಹಳ ಬ್ಯೂಟಿಫುಲ್ ಆಗಿ. ಆಮೇಲೆ ಕಾಂತಾರ 1ನಲ್ಲಿ ನಾವು ನಿಮ್ಮ ಶ್ರಮನ ನಾವು ನೋಡಿದ್ವಿ. ಆದರೆ ಕಾಂತಾರ 2ನಲ್ಲಿ ಕಂಪ್ಲೀಟ್ ಚೇಂಜ್, ಒಂದು ಬೇರೆ ಎರಾಗೆ ತೊಗೊಂಡು ಹೋಗಿದ್ದೀರಾ. ಆಗಿನ ಕಾಲಕ್ಕೆ ಏನು ಬೇಕು ನೋಡಿದ್ದೀರಾ, ಡೀಟೇಲ್ ವರ್ಕ್ಗಳು ಗೊತ್ತಾಗುತ್ತೆ. ನಾನು ಇವಾಗ ನಿಮ್ಗೆ ತೋರು ಬೆರಳಿಂದ ಒಂದು ಉಂಗುರ ಹೇಳಿದೆ, ರೀಕಾಲ್ ಮಾಡ್ತಾ ಇದ್ದ. ಅಂದರೆ ಹುಲಿ ಕಣ್ಣಿಂದು ಒಂದು. ಹೌದು, ಅದು ಅಂದರೆ ಅದೊಂದು ಟ್ರೈಬಲ್ ಎಲಿಮೆಂಟ್ನ ಕ್ಯಾರಿ ಮಾಡೋದಕ್ಕೋಸ್ಕರ ಅದನ್ನು ಇಟ್ಟಿದ್ವಿ. ಅದು ಕೂಡ ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್. ಅಂದರೆ ಸಡನ್ನಾಗಿ ಸಾಂಗ್ ಶೂಟ್ ಪ್ಲ್ಯಾನ್ ಆಯಿತು. ನನಗೇನಂದರೆ ಲೈಕ್ ನಾವು ಈ ಥರ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದು ದಿಲ್ಜಿತ್ ಅವರು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಮಾಡಿರೋರು, ಅವ್ರು ಸ್ಟೈಲಿಸ್ಟ್ ಇರ್ತಾರೆ ಹೇಗೂ ಅಂತ ನಾನು ಅದೇ ಮೈಂಡ್ ಸೆಟ್ಟಲ್ಲೇ ಇದ್ದೆ. ರೆಕಾರ್ಡಿಂಗಿಗೆ ಹೋಗಿದ್ವಿ, ಮೀಟಿಂಗ್ ಇತ್ತು. ನಾನು ಹೇಳಿದೆ, ನಿಮ್ಮ ಟೀಮಿಂದ ಸ್ಟೈಲಿಸ್ಟ್ ಇರ್ತಾರಲ್ಲ, ಐ ಕ್ಯಾನ್ ಗೈಡ್ ದಮ್, ಅವರೇ ಮಾಡಲಿ ಅಂತ. ಹಿ ವಾಸ್ ಲೈಕ್ ವೆರಿ ಪರ್ಟಿಕ್ಯುಲರ್. ಇಲ್ಲ, ನನಗೆ ಲಾಸ್ಟ್ ಟೈಮ್ ಕಾಂತಾರನು ತುಂಬ ಇಷ್ಟ ಆಗಿದೆ, ನೀವು ಇಡೀ ಈ ಸಿನಿಮಾಗೆ ಮಾಡಿದ್ದೀರಾ, ರಿಷಬ್ ಅವ್ರ ಕ್ಯಾರೆಕ್ಟರ್ದು ಬಂದಿತ್ತಲ್ವ ಲುಕ್ಕು, ಅದೆಲ್ಲ ಅಷ್ಟು ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು, ನೀವೇ ಮಾಡಬೇಕು ಅಂತ. ನನಗೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಥರ ಫೀಲ್ ಆಯಿತು. ಆ್ಯಂಡ್ ಅವ್ರಿಗೆ ಹಿ ವಾಂಟೆಡ್ ಟು ಲುಕ್ ಲೈಕ್ ಒನ್ ಆಫ್ ದ ನಮ್ಮದು ಸಿನಿಮಾದ ಕ್ಯಾರೆಕ್ಟರ್ ಥರನೇ ನನಗೆ ಕಾಣಿಸ್ಬೇಕು, ನೀವೇ ಮಾಡಿ ಅಂತ. ಅದಾದಮೇಲೆ ಒಂದೇ ದಿನ ಟೈಮ್ ಇದ್ದಿದ್ದು, ಓನ್ಲಿ 1 ಡೇ. ನಾನು ಬಾಂಬೆಯಿಂದ ಅವತ್ತು ಬಂದು ನೆಕ್ಸ್ಟ್ ಡೇಯಲ್ಲಿ ಕಾಸ್ಟ್ಯೂಮ್ ರೆಡಿ ಮಾಡಿ ಹೋಗಿದ್ದೀವಿ ಅಲ್ಲಿಗೆ. ಅಂದರೆ 11th ಬಂದ್ವಿ, 12th 13th ಶೂಟ್ ಇತ್ತು, ಮತ್ತು ವಿ ಹ್ಯಾಡ್ ಟು ಗೋ ಬ್ಯಾಕ್. ಸೊ ವಿ ಹ್ಯಾಡ್ ಕ್ಯಾರಿಡ್ ಲೈಕ್ 1, 2, 3 ಆಪ್ಷನ್ಸ್ ತೊಗೊಂಡು. ಬಟ್ ಅವ್ರಿಗೆ ತುಂಬ ಇಷ್ಟ ಆಯಿತು. ನನಗೆ ತುಂಬ ಟೆನ್ಷನ್ ಆಗಿತ್ತು, ಅಂದರೆ ಹೇಗೆ ಅವರು ಕಂಫರ್ಟೇಬಲ್ ಫೀಲ್ ಮಾಡ್ತಾರಾ, ಫಸ್ಟ್ ಟೈಮ್
ಗೊತ್ತಿಲ್ಲ ಅಲ್ವಾ, ಅಂದರೆ ಬಿಗ್ ಸೆಲೆಬ್ರಿಟೀಸ್ ಲೈಕ್ ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು ತಲೆಯಲ್ಲಿ, ಬಟ್ ಹಿ ವಾಸ್ ವೆರಿ ಲೈಕ್ ಗ್ರೌಂಡೆಡ್. ತುಂಬ ಚೆನ್ನಾಗಿ ಅವ್ರಿಗೆ ಎಲ್ಲದೂ ಕೇಳಿದ್ರು, ಫ್ಯಾಬ್ರಿಕ್ ಸೋರ್ಸಿಂಗಿಂದ ಆಮೇಲೆ ಜ್ಯುವೆಲ್ರಿ ಎಲ್ಲ ತುಂಬ ಇಷ್ಟ ಆಯಿತು ಅವ್ರಿಗೆ. ಆ್ಯಂಡ್ ತೊಗೊಂಡೇ ಹೋದ್ರು ಅವರು ಲೈಕ್ ಈ ಆಸ್ಟ್ ಮೀ ನನಗೆ. ಆ್ಯಂಡ್ ಕಾಸ್ಟ್ಯೂಮ್ಸ್ ಅಂದರೆ ಜನರಲಿ ಏನಾಗುತ್ತೆ, ಲುಕ್ ವರ್ಕ್ ಆಗುತ್ತೆ, ಬಟ್ ಇಷ್ಟು ಕಂಫರ್ಟಬಲ್ ಫೀಲ್ ಆಗಲ್ಲ. ನೀವು ಕೊಟ್ಟಿರೋ ಫುಟ್ವೇರಿಂದ ಬಟ್ಟೆ ಆಗಿರ್ಬೋದು, ಜ್ಯುವೆಲ್ರಿ ಎಲ್ಲದು ತುಂಬ ಕಂಫರ್ಟಬಲ್ ಆಗಿದೆ. ತುಂಬ ನಾನು ಹಾಕೊಂಡು ಐ ಕ್ಯಾನ್ ವಾಕ್, ಅಷ್ಟು ಚೆನ್ನಾಗಿದೆ. ಸೊ ನನಗೆ ತೊಗೊಂಡೋಗ್ತೀನಿ ಅಂತ. ದಿಲ್ಜಿತ್ ಅವ್ರ ಪರ್ಫಾರ್ಮೆನ್ಸ್ ನಾವು ತುಂಬಾ ನೋಡಿದ್ದೀವಿ, ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡಿದ್ದೀವಿ, ಆಲ್ಬಮ್ ಸಾಂಗ್ಸ್ ನೋಡಿದ್ದೀವಿ, ಮೂವೀಸ್ ನೋಡಿದ್ದೀವಿ. ಆದ್ರೆ ಅವರ ಈ ಲುಕ್ ಇತ್ತಲ್ಲ, ಬಹುಶಃ ಅವ್ರಿಗೆ ಇವತ್ತು ಅನ್ಸುತ್ತೆ ಇನ್ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ ಅವರಿಗೆ. ನನಗೆ ಆ ಟೈಮಲ್ಲಿ ಇದ್ದಿದ್ದು ಲೈಕ್ ಇದೊಂದು ಸಾಂಗ್ಗೆ ಕಾಸ್ಟ್ಯೂಮ್ ಆಗಬೇಕು, ನಮ್ದು ಕಾಂತಾರ ಥೀಮಲ್ಲೇ ಇರಬೇಕು, ಇಟ್ ಶುಡ್ ಬಿ ಲೈಕ್ ಒಂದು ಟ್ರೈಬಲ್ ಲುಕ್ಕಿಂದ ಒಂದು ಎಲಿಮೆಂಟ್ಸ್ ತೊಗೊಂಡು ಕ್ಯಾರಿ ಮಾಡಿರೋ ಥರದಿರಬೇಕು. ಸೇಮ್ ಟೈಮ್ ಅವ್ರ ಕ್ಯಾರೆಕ್ಟರ್ಗೂ ಅದು ಸೂಟ್ ಆಗಬೇಕು, ಲೈಕ್ ವಾಟ್ ಎವರ್ ದಿಸ್ ಥಿಂಗ್ ಹಿ ಕ್ಯಾರೀಸ್ ಅಲ್ಲ. ಸೊ ಅದ್ರ ಜೊತೆಗೂ ಆ ಸ್ಟೈಲ್ ಎಲಿಮೆಂಟು ಮ್ಯಾಚ್ ಆಗಬೇಕು ಅನ್ನೋದಿತ್ತು. ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ಗುಡ್ ಆ್ಯಂಡ್ ಹಿ ಆಲ್ಸೋ ಲೈಕ್ಡ್ ಇಟ್. ಎಲ್ರಿಗೂ ಇಷ್ಟ ಆಯಿತು. ಒಂದು ಕಾಸ್ಟ್ಯೂಮ್ ಡಿಸೈನ್ ಆಗಬೇಕು ಅಂತ ಹೇಳಿದ್ರೆ ಆ ಕಾಲಕ್ಕೆ ಹೋಗಬೇಕಾಗತ್ತೆ, ಒಂಚೂರು ಪುಸ್ತಕಗಳನ್ನು ಓದಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ, ಫೋಟೋಸ್ ರೆಫರೆನ್ಸ್ ತೊಗೋಬೇಕಾಗತ್ತೆ, ಅಟ್ಲೀಸ್ಟ್ ಒಂದು ಡ್ರಾಯಿಂಗ್ ರೆಫರೆನ್ಸ್ ತೊಗೋಬೇಕಾಗತ್ತೆ. ಸೊ ನಿಮ್ಮ ಅಧ್ಯಯನ ಹೇಗಿತ್ತು? ನಾವು ಒಂದು ರಿಸರ್ಚ್ ಟೀಮ್ ಮಾಡಿಕೊಂಡು ಕೂತ್ಕೊಂಡ್ವಿ. ಫಸ್ಟ್ ಸ್ಟೇಜಿಂದನೂ ನನಗೆ ರಿಷಬ್ ಜೊತೆ ಕಮ್ಯುನಿಕೇಷನಲ್ಲಿ ಇದ್ದಿದ್ದರಿಂದ ವಾಟ್ ಇಸ್ ಇಸ್ ಥಾಟ್ ಪ್ರೊಸೆಸ್, ಏನು ನಡೀತಾ ಇದೆ, ಸ್ಕ್ರಿಪ್ಟ್ ಇದೆಲ್ಲದು ಗೊತ್ತಿತ್ತು. ಬಟ್ ನಮ್ಗೆ ರಿಸರ್ಚ್ ಹೊರಟಾಗ ಗೊತ್ತಾಗಲಿಲ್ಲ, ಇದೊಂದು ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ ಅಂತ ಹೇಳಿರೋದು ಕತೆ, ಡಿಫೈನ್ ಮಾಡಿಲ್ಲ ಟೈಮ್ ಲೈನ್ನ. ಸೊ ನಿಮಗೆ ಎಕ್ಸಾಕ್ಟ್ಲಿ ಏನು ರೆಫರೆನ್ಸ್ ಸಿಗಲ್ಲ, ಆ ಥರದ್ದು ರೆಫರೆನ್ಸು ಇಲ್ಲ, ಆ ಥರದ್ದೇನೋ ರಿಸರ್ಚ್ ಮಟೀರಿಯಲ್ ಅಂತ ಏನೂ ಇಲ್ಲ. ನೀವೊಂದಿಷ್ಟು ಜನ ಜೊತೆಗೆ ಮಾತಾಡಿ ಆ್ಯಂಡ್ ನಮ್ಮ ಸಿನಿಮಾಗೆ ಏನು ಸೂಟ್ ಆಗುತ್ತೆ ಅಂತನೋ, ಈ ಟೆಂಪಲ್ದು ಸ್ಕಲ್ಪ್ಚರ್ಸ್ ಎಲ್ಲ ಏನಿರುತ್ತೆ ಅದರಲ್ಲೆಲ್ಲ ಒಂದಿಷ್ಟು ಹೇರ್ ಸ್ಟೈಲ್ ರೆಫರೆನ್ಸ್ ಇತ್ತು, ಕಾಸ್ಟ್ಯೂಮ್ ಸ್ಟೈಲಿಂಗ್ ಆಗಿರ್ಬೋದು, ಇಲ್ಲ ಜ್ಯುವೆಲ್ರಿಗಳಾಗಿರ್ಬೋದು, ಆ ಥರದ್ದೆಲ್ಲ ತೊಗೊಂಡು ನಾವು ಸ್ಕೆಚಸ್ ಎಲ್ಲ ಮಾಡಿ, ಇಲಿಸ್ಟ್ರೇಷನ್ಸ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿ, ಅದ್ರ ಜೊತೆಗೆ ನ್ಯಾಚುರಲ್ ಫ್ಯಾಬ್ರಿಕ್ ಬಗ್ಗೆ ತುಂಬಾ ನಮಗೆ ಟೆಕ್ಸ್ಚರ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಡೈರೆಕ್ಟರ್ ಆಗಿರಲಿ, ಪ್ರೊಡಕ್ಷನ್ ಹೌಸ್ ಆಗಿರಲಿ, ಇಷ್ಟು ನನ್ನ ನಂಬಿ ಇಷ್ಟು ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಜನರಲಿ ಏನಾಗುತ್ತೆ, ಮೇನ್ ಕ್ಯಾರೆಕ್ಟರ್ಸ್ಗೊಬ್ಬರು ಡಿಸೈನರ್, ಪ್ರೈಮರಿ, ಸೆಕೆಂಡ್ರಿ ಈ ಥರ ಇರುತ್ತೆ. ನಾನು ಮುಂಚೆಯಿಂದನೂ ಎಲ್ಲ ಸಿನಿಮಾಗಳು ನಾನು ತೊಗೊಂಡ್ರೆ ಫುಲ್ ಸಿನಿಮಾ ನಾನೇ ಮಾಡ್ತಾಯಿದ್ದೆ. ಆಬ್ವಿಯಸ್ಲಿ ಟೀಮ್ ಇರ್ತಿತ್ತು. ಈ ಸಲ ಟೀಮ್ ಗಾಟ್ ಬಿಗ್ಗರ್. ನನಗೆ ಈ ಸಲ ಸ್ವಲ್ಪ ದೊಡ್ಡ ಟೀಮೇ ಬೇಕಾಗಿತ್ತು ಇಷ್ಟೆಲ್ಲ ಅಚೀವ್ ಮಾಡೋದಕ್ಕೆ, ಇಷ್ಟು ಟೀಮ್ಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ನನ್ನ ಟೀಮ್ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಮೈ ಎಂಟೈರ್ ಟೀಮ್. ಈ ಡೈರೆಕ್ಟರ್ಸ್ ತುಂಬ ಸ್ಟ್ರೆಸ್ ಆದಾಗ ಅವ್ರ ಕೋಪನ ಬೇರೆಯವ್ರ ಮೇಲೆ ತೋರಿಸ್ತಾರೆ. ರಿಷಬ್ ಅವ್ರು ಯಾವಾಗಾದ್ರೂ ಕೋಪ ಮಾಡ್ಕೋತಾರ? ಡೆಫಿನೆಟ್ಲಿ ಈ ಪ್ರೋಸೆಸ್ಸಲ್ಲಿ ಇಷ್ಟು ಜಂಜಾಟದಲ್ಲಿ ಡೆಫಿನೆಟ್ಲಿ ದಿನಕ್ಕೆ ಒಂದಿಷ್ಟು ಸಲ ಕೋಪ ಬರುತ್ತೆ. ಬಟ್ ನನಗೆ ಅದೇ ಅನ್ನಿಸ್ತಾ ಇತ್ತು, ಅಂದರೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ಇಷ್ಟೆಲ್ಲ ಸ್ಟ್ರೆಸ್ಸು ಇಷ್ಟು ಜನನ ಹ್ಯಾಂಡಲ್ ಮಾಡಿ, ಇದ್ರ ಜೊತೆಗೆ ಆ್ಯಕ್ಟಿಂಗ್ ಅವ್ರಿಗೇನು ಕಾನ್ಸಂಟ್ರೇಟ್ ಮಾಡೋದಕ್ಕೂ ಅಷ್ಟು ಟೈಮ್ ಸಿಗ್ತಿರ್ಲಿಲ್ಲ. ರಿಹರ್ಸಲ್ ಮಾಡೋದೆಲ್ಲ ಬಿಡಿ, ಅಷ್ಟು ಆ ಥರದ್ದು ಒಂದು ಇದರಲ್ಲೂ ಕೂಡ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ದೇವಯ್ಯ ಮತ್ತು ರುಕ್ಮಿಣಿ ವಸಂತ ಅವ್ರದ್ದು ಸ್ಪೆಷಲಿ ಕಾಸ್ಟ್ಯೂಮ್ಸ್ ವರ್ ಬ್ಯೂಟಿಫುಲ್. ಆಮೇಲೆ ಅಫ್ಕೋರ್ಸ್ ಇವಾಗ ನಾನು ಪಾಯಿಂಟ್ ಔಟ್ ಮಾಡ್ತಾ ಹೋದರೆ ಎಲ್ಲ ಐ ಥಿಂಕ್ ಒಂದೊಂದೇ ಮಾತಾಡ್ತಾ ಹೋಗಬೇಕು ಅಂತ. ಬಟ್ ಒನ್ ಥಿಂಗ್ ಈಸ್ ಡೀಟೇಲಿಂಗ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದೀರಾ ನೀವು. ಅಂದರೆ ಏನೋ ಒಂದು ಹಾಕ್ಕೊಂಡ್ರು ಅಥವಾ ಹಿಂಗಿದ್ದೇ ಇನ್ನೊಂದು ಹಾಕೋಣ ಅಂತಲ್ಲ, ಎವ್ರಿಥಿಂಗ್ ವಾಸ್ ಡೀಟೇಲ್ಡ್. ಒಂದೊಂದು ಫ್ರೇಮಲ್ಲೂ ಕೂಡ ಡೀಟೇಲಿಂಗ್ ಇತ್ತು. ಮೇನ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಬೇರೆ ಕ್ಯಾರೆಕ್ಟರ್ಸೇ ಆಗಿರ್ಬೋದು, ಎವ್ರಿ ಮೈನ್ಯೂಟ್ ಡೀಟೇಲ್ಸ್ನ ನಾವು ಅದನ್ನು. ಆ್ಯಂಡ್ ಆ ಸೋಲ್ಜರ್ಸ್ ಕಾಸ್ಟ್ಯೂಮ್ ಕೂಡ ಫೈಟರ್ಸ್ ಬಂದವರು ಬಾಂಬೆಯಿಂದ ಎಲ್ಲ ಬಂದಿದ್ರು, ಅವರೆಲ್ಲರೂ ಹೇಳ್ತಿದ್ರು ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅಂದರೆ ಸಿನಿಮಾ ಕಾಸ್ಟ್ಯೂಮ್ ಥರ ಇಲ್ಲ ಅಂತ. ಬಟ್ ತುಂಬ ಪ್ರೋಸೆಸ್ ಆಗಿದೆ ಅದಕ್ಕೆ. ಅಂದರೆ ಆ ಫ್ಯಾಬ್ರಿಕ್ಸ್ನ ತೊಗೊಂಬಂದು ಅದನ್ನು ತುಂಬ ನ್ಯಾಚುರಲ್ ಆಗಿ ಏಜಿಂಗ್ ಮಾಡಿ, ಅದಾದಮೇಲೆ ಸ್ಟಿಚ್ ಮಾಡಿಸಿ ಅದನ್ನು ಮೇಂಟೈನ್ ಮಾಡಿರೋ ರೀತಿ. ಆರ್ಮರ್ ಅಂತೂ ನನಗೆ ತುಂಬ ಟಫೆಸ್ಟ್ ಟಾಸ್ಕ್ ಇದ್ದಿದ್ದ ಆರ್ಮರ್. ಅಷ್ಟು ಸಾವಿರಾರು ಸೋಲ್ಜರ್ಸ್ಗೆ ಆರ್ಮರ್ಸ್ ರೆಡಿ ಮಾಡಬೇಕಾಗಿತ್ತು, ಅದು ಮತ್ತೆ ಡಮ್ಮಿ ಮಾಡಿಸ್ಬೇಕಾಗಿತ್ತು. ನಮಗೆ ಬೇಕಾಗಿರೋ ಥರದ್ದು ಒಂದು ಮೆಟಾಲಿಕ್ ಫೀಲ್. ಈ ರೆಫರೆನ್ಸ್ಗಳನ್ನು ಕೊಟ್ಟು ಡೈರೆಕ್ಟರ್ಗೆ ಕನ್ವಿನ್ಸ್ ಮಾಡಿಬಿಡ್ತೀವಿ. ಬಟ್ ಅದನ್ನು ಆಮೇಲೆ ತೊಗೊಂಡು ಬರೋದಿದೆಯಲ್ಲ, ರಿಯಲ್ ಆಗಿ ಅದನ್ನು ಮಾಡೋದು ಅದು ಟಾಸ್ಕ್. ಯಾಕಂದರೆ ಕಾಂಪ್ರಮೈಸೇ ಆಗಲ್ಲ. ರಿಷಬ್ ಆ್ಯಂಡ್ ಅರವಿಂದ್ ಅವರು ಎಲ್ಲ ಮೈನ್ಯೂಟ್ ಡೀಟೇಲ್ಸ್ನು ಚೆಕ್ ಮಾಡ್ತಾರೆ. ಒಂದು ಫುಟ್ವೇರ್ ಅದು
ಕಾಣಿಸೋದೇ ಇಲ್ಲ, ಎಲ್ಲೋ ಒಂದು ವೈಟ್ ಥ್ರೆಡ್ ಇರುತ್ತೆ, ದೆಲ್ ನೋಟಿಸ್ ದ್ಯಾಟ್ ಆಲ್ಸೋ. ಒಂದು ಫ್ಯಾಬ್ರಿಕ್ ಟೆಕ್ಸ್ಚರ್ ಆಗಿರ್ಬೋದು, ಕಲರೆಲ್ಲ ಅರವಿಂದ್ ತುಂಬ ಪರ್ಟಿಕ್ಯುಲರ್ ಆ ಥರ ಎಲ್ಲ. ಬಟ್ ಅದು ನಮಗೆ ಅದಿನ್ನೂ ಮೋಟಿವೇಟ್ ಮಾಡುತ್ತೆ. ಇಟ್ಸ್ ಗುಡ್ ಆ್ಯಕ್ಚುಲಿ ಟು ವರ್ಕ್ ವಿತ್ ಈ ಥರ ಡೈರೆಕ್ಟರು, DOPs ಹಾಗಿದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡ್ತೀವಿ, ಕಾಂಪ್ರಮೈಸ್ ಆಗಲ್ಲ. ಪ್ರಗತಿಯವರೇ, ಸೋಲು ಗೆಲುವು ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಆದರೆ ಕೃಷ್ಣ ಯಾವಾಗಲೂ ಹೇಳಿದ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚಲ, ನೀನು ಶ್ರಮ ಎಷ್ಟು ಹಾಕ್ತೇವೆ ನಿನಗೆ ಫಲ ಖಂಡಿತ ಸಿಗುತ್ತೆ, ಚಿಂತೆ ಮಾಡಬೇಡ ಅಂತ. ಆದರೆ ಮನುಷ್ಯನ ಸಹಜ ಗುಣ, ಸಾಮಾನ್ಯವಾಗಿ ಒಂದು ಕೆಲಸ ಮಾಡೋದ ಮೇಲೆ ಅದ್ರ ಬಗ್ಗೆ ಟೆನ್ಷನ್ ಶುರು ಆಗೋದು, ಅಥವಾ ಒಂದು ಎಕ್ಸಾಮ್ ಬರ್ದ್ಬಿಟ್ಟು ಬಂದ್ಮೇಲೆ ಎಷ್ಟು ಮಾರ್ಕ್ಸ್ ಸಿಗಬಹುದು, ಎಷ್ಟು ಬರ್ದಿದೀವಿ ಅಂತ ಗೊತ್ತಿರುತ್ತೆ, ಸ್ಟಿಲ್ ನಾವು ಎಷ್ಟು ಮಾರ್ಕ್ಸ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಕಾಂತಾರ ಮೊದಲ ಸಿನಿಮಾದ ನಂತರ ಒಂದು ಬಿಗ್ ಬಸ್ ಅಂತೂ ಡೆಫಿನೆಟ್ಲಿ ಇತ್ತು, ಒಂದು ಹ್ಯೂಜ್ ಹಿಟ್ ಆಯ್ತು ಅದು. ಅದಾದ ಮೇಲೆ ಚಾಪ್ಟರ್ 1 ಬಗ್ಗೆ ಅಷ್ಟೇ ನಿರೀಕ್ಷೆ ಇತ್ತು. ರಿಲೀಸ್ವರೆಗಿನ ದಿನಗಳನ್ನ, ರಾತ್ರಿಗಳನ್ನ ನಿಮ್ಮ ಮೈಂಡ್ ಹೆಂಗೆ ಕಳೀತಾ ಇತ್ತು, ಏನು ಓಡ್ತಾ ಇತ್ತು ತಲೆಯಲ್ಲಿ? ರಿಷಬ್, ಅರವಿಂದ್ ಇವರೆಲ್ಲ ನಮ್ಮದು VFX ಟೀಮ್, ಅವರೆಲ್ಲ 22 hours ಕೆಲಸ ಮಾಡಿದ್ದಾರೆ ಡೈಲಿ ಲಾಸ್ಟ್ 1 monthಲ್ಲಿ. ದೇ ಹಾರ್ಡ್ಲಿ ಸ್ಲೀಪ್. ಅವ್ರು ಮಲ್ಕೊಂಡಿದ್ರೆ ರಿಲೀಸ್ ಆಗ್ತಿರ್ಲಿಲ್ಲ ಸೆಕೆಂಡ್ಗೆ, ಆ ಥರದಲ್ಲಿ ಕೆಲಸ ಮಾಡಿದ್ದಾರೆ. ಅದ್ರ ಮಧ್ಯದಲ್ಲಿ ರಿಷಬೇ ಡೈರೆಕ್ಟರ್, ಆ್ಯಕ್ಟರ್ ಆಗಿರೋದ್ರಿಂದ ಪ್ರಮೋಷನ್ ಮಾಡಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿನೂ ಇತ್ತು. ಸೊ ಪಾಪ ಪ್ರಮೋಷನ್ಗೆ ಬಂದು ಅದ್ರ ಮಧ್ಯದಲ್ಲೆಲ್ಲ ಏನೋ ಕಾಲ್ಸ್ ಬಂದು ವಾಪಸ್ ಮತ್ತೆ ಫ್ಲೈ ಮಾಡಿ ಕೊಚ್ಚಿಗೆ, ಅಲ್ಲಿ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನೋಡಿ ಮತ್ತೆ ವಾಪಸ್ ಪ್ರಮೋಷನ್ಗೆ ಬಂದು ಜಾಯ್ನ್ ಆಗಿ, ಈ ಥರದ್ದೆಲ್ಲ ದಿನಗಳು. ಸೊ ಅದು ಎಷ್ಟು ಸ್ಟ್ರೆಸ್ಫುಲ್ ಇತ್ತು ಅಂದರೆ ಎಲ್ಲರಿಗೂ ತಲೆಯಲ್ಲಿ ಅದೇ ಇದ್ದಿದ್ದು, ಸಿನಿಮಾ ಏನಾಗುತ್ತೆ ಅದು ಆಬ್ವಿಯಸ್ಲಿ ಇರುತ್ತೆ ಆ ಬಟರ್ಫ್ಲೈಸ್. ಇದು ಹೇಗೆ ಎಲ್ಲ ರೆಡಿಯಾಗಿ ಎಲ್ಲ ಕಾಪೀಸ್ಗಳು ಕರೆಕ್ಟಾಗಿ ಹೇಗೆ ಹೋಗುತ್ತೆ, ಹೇಗೆ ಬರುತ್ತೆ, ಚೆನ್ನಾಗಿ ನೋಡ್ತಾರೆ, ಆ ಟೆನ್ಷನ್ ಖಂಡಿತ ಇತ್ತು. ಫಸ್ಟ್ ಶೋ ಹೆಸರು ಹೊಡೆಯೋದಕ್ಕೆ ಶುರು ಆಯಿತು, ಸ್ಕ್ರೀನಲ್ಲಿ ಬರೋದಕ್ಕೆ ಶುರು ಆಯಿತು, ಫಸ್ಟ್ ಸೀನ್ ಬರೋದಕ್ಕೆ ಶುರು ಆಯಿತು. ಏನಾಗ್ತಿತ್ತು ನಿಮ್ಮ ಮನಸ್ಸಿನಲ್ಲಿ? ನೀವು ನೋಡ್ತಿದ್ರಿ? ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಇಟ್. ನನಗೆ ಅದು ವರ್ಡ್ ಸಿಗ್ತಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಕಾಂತಾರ ಜರ್ನಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಇಟ್ ಈಸ್ ಆ್ಯನ್ ಎಕ್ಸ್ಪೀರಿಯನ್ಸ್, ಲೈಕ್ ಇಟ್ ಶುಡ್ ಬಿ ವಿತ್ ಅಸ್ ಫಾರ್ ಎವರ್. ಆ ಥರದ್ದು ಒಂದು ಫೀಲಿಂಗ್ ಅದು ಅಂತ. ಇಟ್ಸ್ ನಾಟ್ ಎ ಸಿನಿಮಾ, ಇಟ್ ಈಸ್ ರಿಯಲಿ ನಾಟ್ ಎ ಸಿನಿಮಾ ಫಾರ್ ಎನಿ ಆಫ್ ಅಸ್. ನೀವು ಹರಕೆ ಹೊತ್ತ ಎಲ್ಲ ದೇವರುಗಳು ಆಶೀರ್ವಾದ ಮಾಡಿದ್ರು ಅನ್ನಿಸ್ತಾ? ಹಾಂ, ನನಗೆ ಅನಿಸುತ್ತೆ ದೈವ ದೇವರುಗಳು ಕೂಡ ನಾವು ಸುಮ್ಮನೆ ಕೂತ್ಕೊಂಡು ಪ್ರೇಯರ್ ಮಾಡಿದ್ರೆ ಖಂಡಿತ ಆಶೀರ್ವಾದ ಮಾಡಲ್ಲ. ಅದಕ್ಕೆ ಅಷ್ಟೇ ತಕ್ಕನಾಗಿರೋ ಶ್ರಮ ಹಾಕಿ, ಅದು ಆ ಶ್ರಮನೂ ಅಲ್ಲ, ಅದು ಒಂದು ತಪಸ್ತರ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ಥರದಲ್ಲಿ ಒಂದು ಅದೇ ವರ್ಡಲ್ಲಿ ಬದುಕಿ ಅಷ್ಟು ಡೇ ಆ್ಯಂಡ್ ನೈಟ್ ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಿ ಅಷ್ಟೊಂದೆಲ್ಲ ಕೆಲಸ ಆದಾಗ ದೇವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ಅವ್ನು ಬ್ಲೆಸ್ ಮಾಡಲೇಬೇಕು. ಆ್ಯಂಡ್ ನಮ್ಮ ಜೊತೆ ಖಂಡಿತ ದೈವ ದೇವ್ರದ್ದು ಆಶೀರ್ವಾದ ಇರೋದ್ರಿಂದನೇ ನಮಗೆ ಕಾಂತಾರ ಮಾಡ್ಲಿಕ್ಕಾಯ್ತು. ಈ ಪ್ರೋಸೆಸ್ಸಲ್ಲಿ, ಶೂಟಲ್ಲಿ ಯಾವಾಗಾದ್ರೂ ಯಾಕಪ್ಪ ಈ ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡ್ತಿದ್ದೀನಿ ಅಂತ ಯಾವತ್ತಾದ್ರೂ ಅನಿಸಿದೆ? ಅಂದರೆ ಸಡನ್ನಾಗಿ ಬಂದ್ಬಿಟ್ಟು ಏನಾದರೂ ಕ್ರಿಯೇಟಿವ್ ಡಿಸ್ಕಷನ್ ಆಗುತ್ತೆ ಅವ್ರದ್ದು. ಸೊ ಸಮ್ಟೈಮ್ ನಮ್ಗೆ ಹೇಗಾಗ್ತಿತ್ತು ಅಂದರೆ, ಅವರು ಅರವಿಂದ್ ರೈಟರ್ಸ್ ಎಲ್ಲ ಆಚೆ ಹೋಗಿ ಈ ಕಡೆಗೆ ಬಂದರೆ ಅವ್ರು ನೋಡಿದ್ರೆ ಭಯ ಆಗ್ತಿತ್ತು, ಈಗೇನೋ ಒಂದು ಬಂದು ಕೇಳ್ತಾರೆ, ಒಂದು ಬಾಂಬ್ ಹಾಕ್ತಾರೆ ಇವಾಗ ಅಂತ ಅಂದ್ಕೊಂಡು. ಸೊ ಹಾಗೆ 11:30 ಒಂದಿನ ಕಾಲ್ ಮಾಡಿಬಿಟ್ಟು ಅವ್ರದ್ದು ಮೀಟಿಂಗ್ ಎಲ್ಲ ಮುಗ್ದಿದೆ, ಇಲ್ಲ ನಾಳೆ ಈ ಸೀನ್ಗೆ ಜಸ್ಟು ಕಾಸ್ಟ್ಯೂಮ್ ರೆಡಿ ಮಾಡಿಸಿದ್ದು ನಮಗೊಂದು 100 ಅಂತ ಹೇಳಿಬಿಟ್ಟು, ನನಗೊಂದು 500-600 ಬೇಕಾಗ್ತಾರೆ ಇವರು, ಇದನ್ನು ರೆಡಿ ಮಾಡ್ಕೊಳ್ಳಿ ಅಂತ. 11:30 ಕುಂದಾಪುರಲ್ಲಿದ್ದೀವಿ. ಆಮೇಲೆ ಬಾಬು ಐ ನೋ ಯು ಕ್ಯಾನ್ ಡೂ ಇಟ್ ಅಂತ. ಅದಾದಮೇಲೆ ಅರವಿಂದ್ ಅವರು ನಿಮ್ಮ ಕೈಲಿ ಆಗತ್ತೆ ಬಿಡಿ. ಸೊ ಅದು ಹೆಂಗಂದ್ರೆ ಅದು ಎಷ್ಟು ಟ್ರಿಕ್ಕಿ ಪ್ಲೇ ಮಾಡ್ತಾರೆ ಅಂತಂದ್ರೆ, ನಮಗೇನೆ ನೋ ಅಂತಲೂ ಹೇಳೋದಕ್ಕಾಗಬಾರ್ದು. ಅವ್ರು ಟ್ರಸ್ಟ್ ಮಾಡ್ತಿರೋದಕ್ಕೆ ಯು ಹ್ಯಾವ್ ಟು ಸಮ್ ಹೌ ಡೂ ಇಟ್ ಆ್ಯಂಡ್ ಪ್ರೂವ್ ನಾವು ಮಾಡಿದ್ದೀವಿ, ಕೊಟ್ಟಿದ್ದೀವಿ ಇದನ್ನು ಸಿನಿಮಾಗಂತ. ಆ ಥರದಲ್ಲೆಲ್ಲ ಪ್ಲೇ ಮಾಡಿಬಿಡ್ತಾರೆ. ಸೊ ರಾತ್ರಿ ಅಂಗಡಿ ಬಾಗಿಲುಗಳು ಬಡ್ದು ಏನೆಲ್ಲ ಮಾಡಿ ಅಂತೂ ಬೆಳಗ್ಗೆ ಕಾಸ್ಟ್ಯೂಮ್ ರೆಡಿ ಮಾಡಿದ್ವಿ. ಆ್ಯಂಡ್ ಈ ಥರದ್ದು ತುಂಬ ಕ್ರೇಜಿ ಸ್ಟೋರೀಸ್ ಇದೆ, ಆರ್ಮರ್ ವಿಷಯದಲ್ಲಿ ಆಗಿರಲಿ, ಕ್ರೌನ್ ವಿಷಯದಲ್ಲಿ. ವಾಟ್ ನೆಕ್ಸ್ಟ್ ಅಂದರೆ ನಾವೇನು ನಿರೀಕ್ಷೆ ಮಾಡಬಹುದು ಕಾಂತಾರ ತಂಡ? ನೆಕ್ಸ್ಟ್ ಆ್ಯಕ್ಟಿಂಗ್ ಪ್ರಾಜೆಕ್ಟ್ಸ್ಗಳಿದೆ. ಇವಾಗ ಜೈ ಹನುಮಾನ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಪ್ರಗತಿ ಅವರ ಅದ್ಭುತವಾದ ಕಾಸ್ಟ್ಯೂಮ್ಸ್ ಇನ್ನಷ್ಟು ಜನರಿಗೆ ದೊಡ್ಡ ಇನ್ಸ್ಪಿರೇಷನ್. ನನಗೆ ನಿಮ್ಮ ಡೀಟೇಲ್ ವರ್ಕ್ ಮಾತ್ರ ಬಹಳ ಇಷ್ಟ ಆಯಿತು. ನಾನು ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ತಾ ಇದ್ದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಆದರೆ ಈ ತಂಡ ಏನಿದೆಯಲ್ಲ, ಇದು ಇನ್ನಷ್ಟು ಅದ್ಭುತಗಳನ್ನು ಕ್ರಿಯೇಟ್ ಮಾಡಲಿ, ನೀವು ಇನ್ನಷ್ಟು ಅದ್ಭುತಗಳನ್ನು ಕ್ರಿಯೇಟ್ ಮಾಡಿ. ಆ್ಯಂಡ್ ದೀಪಾವಳಿನ ಯಾವುದೇ ಸ್ಟ್ರೆಸ್ ಇಲ್ಲದೆ, ಯಾವುದೇ ಟೆನ್ಷನ್ ಇಲ್ಲದೆ ಕುಟುಂಬ ಸಮೇತ ಆಚರಣೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪ್ರಗತಿ ಅವರು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಪ್ರಗತಿ ಅವರು ಈಗಾಗಲೇ ಹೇಳಿದ್ದಾರೆ, ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ಖಂಡಿತ ಹೋಗಿ ಸಿನಿಮಾ ನೋಡಿ. ಒಂದು ಅದ್ಭುತವಾದ ದೃಶ್ಯ ಕಾವ್ಯನ ಕಟ್ಟಿಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಕೂಡ ನೀವು ಎಂಜಾಯ್ ಮಾಡ್ತೀರಾ. ಈ ದೀಪಾವಳಿ ನಿಮ್ಮ ಮನ ಬೆಳಗ್ಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.